ಪಹಲ್ಗಾಮ್ ದಾಳಿಯ ನಂತರ ಈಗ ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿರುವಂತಿದೆ. ಯಾರೆಲ್ಲ ಇದ್ದಾರೆ ಅಕ್ರಮ ವಲಸಿಗರು ಅಂತೇಳಿ ಗುಜರಾತ್ನ ಕತೆ ಬರ್ತಾ ಇದೆ. ಈಗ ಎಷ್ಟು ಜನ ಬಂದಿದ್ದಾರೆ ಇಲ್ಲಿಯವರೆಗೂ ನೋಡ್ರಿ ಅಂತ ಈ ಘಟನೆ ಆಗಿದ್ದೇ ಇದ್ದಿದ್ರೆ ಈ ಅಕ್ರಮ ವಲಸಿಗರ ಲೆಕ್ಕ ಆದರೂ ಸಿಕ್ತಿತ್ತ ಅಂತ. ಎಷ್ಟು ಜನ ಬಂದು ಈ ದೇಶದಲ್ಲಿ ಎಲ್ಲೆಲ್ಲಿ ಕೂತಿದ್ದಾರೋ ಗೊತ್ತಿಲ್ಲ. ಕಂಡು ಕೇಳರಿಯದ ರೀತಿಯಲ್ಲಿ ಗುಜರಾತ್ ಸರ್ಕಾರ ಬಾಂಗ್ಲಾ ಅಕ್ರಮ ವಲಸಿಗರ ಮನೆಗಳನ್ನು ಉಡೀಸ್ ಮಾಡಿದೆ. ವಸತಿ ಪ್ರದೇಶದ ಮೇಲೆ ಮುಲಾಜಿಲ್ದನೆ ಜೆಸಿಬಿಯನ್ನು ಸರ್ಕಾರ ನುಗ್ಗಿಸಿದೆ. 74 ಬುಲ್ಡೋಜರ್, 200 ಟ್ರಕ್, 1800 ಕಾರ್ಮಿಕರು, 3000 ಪೊಲೀಸರ ನೇತೃತ್ವದಲ್ಲಿ ಈ ಆಪರೇಷನ್ ನಡೆದಿದೆ. ಅಹಮದಾಬಾದ್ನ ಚಂಡೋಲಾ ಪ್ರದೇಶದಲ್ಲಿ ಈ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಯಾಕೆ ಬಿಡಬೇಕು ಈ ಅಕ್ರಮ ವಲಸಿಗರನ್ನ? ಯಾಕೆ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇರಬೇಕು? ಕಳಿಸ್ಬೇಕು ಅವ್ರನ್ನ ವಾಪಸ್ಸು. ಇಂಥವ್ರನ್ನ ಸಾಕಿನೇ ಈ ದೇಶ ಈ ಹಣೆ ಬರಕ್ಕೆ ಬಂದು ತಲುಪಿದೆ. ಇದು ಪ್ರತಿಯೊಂದು ರಾಜ್ಯನೂ ಮಾಡಬೇಕಾಗಿರೋದು. ಪ್ರತಿಯೊಂದು ರಾಜ್ಯ ಮಾಡಬೇಕಾಗಿರೋದು. ನಮ್ಮಲ್ಲೇನು ಕಡಿಮೆ ಅನ್ಕೊಂಡಿದ್ದೀರಾ ನೀವು? ಕೇವಲ ಗುಜರಾತ್ ಅಷ್ಟೇ ಅಲ್ಲ, ಈಗ ಇಡೀ ದೇಶದಲ್ಲಿ ಪ್ರತಿಯೊಬ್ಬರಿಗೂ ದೇಶದ ಮೇಲೆ ಪ್ರೀತಿ ಇದ್ರೆ ಇಂಥ ಅಕ್ರಮ ವಲಸಿಗರು ಯಾವನಿದಾನೋ ಅವನನ್ನು ಕಳಿಸ್ಬೇಕು ಆಚೆಗೆ. ಗುಡ್, ಗುಜರಾತ್ ಅವ್ರು ಮಾಡಿರೋದು ಕರೆಕ್ಟ್ ಆಗಿದೆ. ಈಗ ಯಾರಾದರೂ ಬರಬೇಕು ಈ ದೇಶದಲ್ಲಿ ಅಕ್ರಮ ವಲಸಿಗರ ಬಗ್ಗೆ ಪ್ರೀತಿ ಉಟ್ಕೊಂಡ್ಬಿಟ್ಟು ಓ ಅಂತ ಯಾರಾದರೂ ಹೋರಾಟ ಮಾಡಕ್ಕೆ ಬರಬೇಕು. ಅಂಥವ್ರನ್ನ ಹುಡುಕಿ ಅಂಥವ್ರ ಮನೇನು ಹಿಂಗೆ ಡೆಮಾಲಿಷನ್ ಮಾಡಬೇಕು. ಅವಾಗ ದಾರಿಗೆ ಬರ್ತಾರೆ. ಇಲ್ಲೆಲ್ಲ ಸಿಗುತ್ತೆ ಪುಕ್ಸಟೆ ಅಂತ ಹೇಳ್ಬಿಟ್ಟು ಬಂದು ಬಿಡ್ತಾರೆ. ಇಲ್ಲಿ ಹಾಕೊಂಡು ಜಾಗ ಸಿಕ್ಕಲ್ಲೆಲ್ಲ ಶೆಡ್ ಹಾಕೊಂಡ್ಬಿಟ್ಟು ಇಡೀ ದೇಶದಲ್ಲಿರುವಂಥ ಪ್ರತಿಯೊಂದು ರಾಜ್ಯಗಳಿಗೆ ಕೇಂದ್ರ ಸರ್ಕಾರವೇ ಆದೇಶವನ್ನು ಕೊಟ್ಟುಬಿಡಬೇಕು. ಯಾರ್ಯಾರಿದ್ದಾರೆ ಅಕ್ರಮ ವಲಸಿಗರು ಅವ್ರನ್ನೆಲ್ಲ ಕಳಿಸ್ತಾ ಇರಿ ಅಂತ ಹೇಳಿ. ಇಲ್ಲಿ ವೋಟಿಗೋಸ್ಕರ ಅವ್ರನ್ನ ಇಟ್ಕೊಂಡು ಅವರಿಗೆ ವೋಟರ್ ಐ ಡಿಯನ್ನು ರೆಡಿ ಮಾಡಿಸ್ಕೊಡುವಂಥ ಕಚಡಗಳಿದ್ದಾರೆ ಇಲ್ಲೊಂದಿಷ್ಟು ಜನ. ಎಷ್ಟು ಜನ ಬೇಕು? ತುಂಬ ಜನ ಇದ್ದಾರೆ, ತುಂಬ ರಾಜ್ಯಗಳಲ್ಲಿದ್ದಾರೆ. ಅವ್ರನ್ನೆಲ್ಲ ಆಯಾ ರಾಜ್ಯಗಳು ಸರಿ ಮಾಡಬೇಕು. ಫಸ್ಟ್ ನಮ್ಮ ರಾಜ್ಯದಿಂದನೂ ಶುರು ಆಗಲಿ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಗುಜರಾತ್ ಇಟ್ಟಂತಹ ಹೆಜ್ಜೆ ಇದೆಯಲ್ಲ, ಇದು ಇಡೀ ದೇಶದಲ್ಲಿ ಪ್ರತಿಯೊಂದು ರಾಜ್ಯಗಳು ಮಾಡಬೇಕಾಗಿದೆ. ಇದು ನಮ್ಮ ದೇಶದಲ್ಲಿ ಎಲ್ಲವೂ ಸಿಗುತ್ತೆ, ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದು ನಾವು ಆಶ್ರಯವನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದು ಇಲ್ಲೇ ಠಿಕಾಣೆ ಹುಡ್ತಾರೆ. ಇಂಥವ್ರನ್ನ ಕಳಿಸೋ ಕೆಲಸಗಳು ಶುರು ಆಗಬೇಕು. ಇದೊಂದು ಮೊದಲನೇ ದಿಟ್ಟ ಹೆಜ್ಜೆ ಅಂತ ಅನಿಸ್ತಾ ಇದೆ ಅಲ್ವಾ ಶಬೀರ್? ಅರುಣ್, ಹೌದು. ಇತ್ತೀಚೆಗೆ ಭಾರತದಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರೇನಿದ್ದಾರೆ ಅವರ ಸಂಖ್ಯೆ ನಿರಂತರವಾಗಿ ಹೆಚ್ಚಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಪಶ್ಚಿಮ ಬಂಗಾಳ, ಬಿಹಾರ, ಗುಜರಾತ್, ರಾಜಸ್ಥಾನದಂತಹ ಏನು ರಾಜ್ಯಗಳಲ್ಲಿ ಅತಿ ಹೆಚ್ಚು ವಲಸಿಗರು ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು. ಇನ್ನು ಕರ್ನಾಟಕದಲ್ಲೂ ಕೂಡ ಇತ್ತೀಚೆಗೆ ಹೆಚ್ಚು ಸಂಖ್ಯೆಯಲ್ಲಿ ಇರುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಸೊ ಹೀಗಾಗಿ ಅಕ್ರಮ ಬಾಂಗ್ಲಾ ವಲಸಿಗರೇನಿದ್ದಾರೆ ಅವ್ರ ವಿರುದ್ಧ ಒಂದು ಆಪರೇಷನ್ ಅನ್ನು ಶುರು ಮಾಡಿರುವಂಥದ್ದು. ಆಪರೇಷನ್ ಕ್ಲೀನ್ ಅನ್ನುವಂಥ ಹೆಸರಿನಲ್ಲಿ ಗುಜರಾತ್ ಸರ್ಕಾರ ಈ ಒಂದು ಮಿಷನ್ ಅನ್ನು ಶುರು ಮಾಡಿರುವಂಥದ್ದು. ಅತಿ ದೊಡ್ಡ ಏನು ಮಿಷನ್ ಇದು, ಅತಿ ದೊಡ್ಡ ಸ್ವಚ್ಛತಾ ಕಾರ್ಯ ಅನ್ನುವಂಥ ನಿಟ್ಟಿನಲ್ಲಿ ಇದನ್ನು ಟ್ರೀಟ್ ಮಾಡಲಾಗ್ತಾ ಇರುವಂಥದ್ದು. 74 ಬುಲ್ಡೋಜರ್ಗಳು, 200ಕ್ಕಿಂತ ಹೆಚ್ಚು ಟ್ರಕ್ಗಳು, 3000ಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಡೆಮಾಲಿಷನ್ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅಕ್ರಮ ವಲಸಿಗರು ಏನು ಬಂದು ನೆಲೆಸಿದ್ದಾರೆ ಗುಜರಾತ್ನ ಕೆಲವು ಪ್ರಮುಖ ಪ್ರದೇಶಗಳಲ್ಲಿ, ಆ ಪ್ರಮುಖ ಪ್ರದೇಶಗಳಿಗೆ ಹೋಗಿ ಅಲ್ಲಿರುವಂಥ ಕಟ್ಟಡಗಳನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು. ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರನ್ನು ಅಕ್ರಮ ವಲಸಿಗರಾಗಿದ್ದಂಥ ಸಂದರ್ಭದಲ್ಲಿ ಅವರನ್ನು ವಾಪಸ್ ಕಳಿಸುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಈ ಮೂಲಕ ಗುಜರಾತ್ನಲ್ಲಿರುವಂಥ ಅಕ್ರಮ ವಲಸಿಗ ಬಾಂಗ್ಲಾ ಪ್ರಜೆಗಳೇನಿದ್ದಾರೆ ಅವ್ರನ್ನ ವಾಪಸ್ ಕಳಿಸುವಂಥ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನು ಈಗ ಏನು ಗುಜರಾತ್ ಸರ್ಕಾರ ತೆಗೆದುಕೊಂಡಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಅಭಿಪ್ರಾಯಗಳು ಕೂಡ ರೂಪುಗೊಳ್ತಾ ಇರುವಂಥದ್ದು. ಯಾಕೆಂದರೆ ಇತ್ತೀಚೆಗೆ ದೇಶದಲ್ಲಿ ಏನು ಒಂದಿಷ್ಟು ಕೋಮು ಗಲಭೆಗಳಾಗ್ಬೋದು ಅಥವಾ ಭಯೋತ್ಪಾದಕ ಚಟುವಟಿಕೆಗಳಾಗಿರ್ಬೋದು ಅಥವಾ ಕಮ್ಯುನಲ್ ರೈಟ್ಸ್ ಆಗಿರ್ಬೋದು, ಈ ರೀತಿಯಂಥ ಏನು ಘಟನೆಗಳಾಗ್ತಾ ಇದ್ದಾವೆ ಇದರ ಹಿಂದೆ ಬಾಂಗ್ಲಾ ಅಕ್ರಮ ವಲಸಿಗರ ಪ್ರಚೋದನೆ ಹೆಚ್ಚಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಒಂದು ಗುಜರಾತ್ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿರುವಂಥದ್ದು. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇವ್ರನ್ನೆಲ್ಲ ಗಡಿಯಿಂದ ಆಚೆ ಕಳಿಸುವವರೆಗೂ ಸಹ ನಿಲ್ಬಾರ್ದು. ಇಲ್ಲಿ ಅಷ್ಟೇ ಡೆಮಾಲಿಷನ್ ಮಾಡಿಬಿಟ್ಟೆ ಅಂದ ತಕ್ಷಣ ಅವ್ನು ಇನ್ನೊಂದು ಯಾವುದೋ ಕಡೆ ಜಾಗದಲ್ಲಿ ಹೋಗ್ಬಿಟ್ಟು ಠಿಕಾಣಿ ಹುಡ್ಕೊಂಡು ಕೂತ್ಕೊಳ್ಳೋದಿಲ್ಲ, ಕಳಿಸ್ಬೇಕು. ಆಮೇಲೆ ಒಳಗಡೆಗೆ ಬರಬೇಕಾದ್ರೆ ಫಸ್ಟ್ ಚೆಕ್ ಮಾಡ್ಕೊಳ್ಬೇಕು. ಹೆಂಗೆ ಬಂದ್ರಿ ಇವರು, ಯಾವ ರೂಪದಲ್ಲಿ ಬಂದರು. ಆಮೇಲೆ ನಮ್ಮ ಸುತ್ತಮುತ್ತಲು ಪ್ರತಿಯೊಬ್ಬ ಪ್ರಜೆಯೂ ಕೂಡ ನೆನಪಲ್ಲಿ ಇಟ್ಕೊಳ್ಳಿ, ನಮ್ಮ ಸುತ್ತಮುತ್ತಲು ಯಾರು ಬಂದಿದ್ದಾರೆ ಏನು ಅನ್ನೋದನ್ನು ನೀವು ಎಲ್ಲಿಯವರೆಗೂ ತಲೆ ಕೆಡಿಸ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ನಿಮ್ಮ ಮನೇನೂ ಸೇಫ್ ಅಲ್ಲ. ನೆನಪಲ್ಲಿ ಇಟ್ಕೊಳ್ಳಿ. ಇದು ಪ್ರತಿಯೊಬ್ಬ ಪೊಲೀಸ್ ಬಂದು ನೋಡುವಂಥ ಕೆಲಸ ಅಲ್ಲ, ಪ್ರತಿಯೊಬ್ಬ ಸೈನಿಕ ಬಂದು ನೋಡೋ ಕೆಲಸ ಅಲ್ಲ, ಒಬ್ಬ ಪ್ರಧಾನಮಂತ್ರಿ ಬಂದು ನೋಡುವಂಥ ಕೆಲಸ ಅಲ್ಲ. ನನ್ನ ಸುತ್ತಮುತ್ತಲು 4 ಮನೆಗಳನ್ನು ನೋಡ್ಕೊಳ್ಳಿ. ಆ 4 ಮನೆಗಳಲ್ಲಿ ಯಾರಿದ್ದಾರೆ, ಇಲ್ಲಿ ಅವರಿದ್ದಾರೆ, ಬೇರೆ ಅವರಿದ್ದಾರೆ, ಅಷ್ಟು ನೋಡಿ ಫಸ್ಟ್ ಕರೆಕ್ಟ್ ಆಗುತ್ತೆ.